ಸನ್ಮಾನ್ಯ ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಮೊದಲನೇ ಬಾರಿಗೆ ಅವರು ಕೋರ್ ಕಮಿಟಿಯ ಸಭೆಯನ್ನು ಕರೆದಿದ್ದಾರೆ. ನಾನು ವಿಶೇಷವಾಗಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಯಾಕಂದರೆ ಮುಂಬರುವಂಥ ಚುನಾವಣೆಗಳು ಲೋಕಸಭೆ ಚುನಾವಣೆಗಳು. ಆ ಲೋಕಸಭೆ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಲೋಕಸಭಾ ಜಿಲ್ಲೆಗಳಲ್ಲಿ ಲೋಕಸಭಾ ಸ್ಥಾನಗಳಲ್ಲಿ ಗೆಲ್ಲಬೇಕು ಅನ್ನೋಂಥದ್ದು ಸಂಕಲ್ಪವನ್ನು ಕೂಡ ಪಾರ್ಟಿ ಮತ್ತು ನಮ್ಮ ನಾಯಕರು ತೀರ್ಮಾನವನ್ನು ಕೂಡ ತಗೊಂತಾರೆ. ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಈ ಗ್ಯಾರಂಟಿಗಳೇನು ಕೊಟ್ಟಿದೆನೋ ಅವರು ಮುಂದಿನ ಲೋಕಸಭಾ ಚುನಾವಣೆಗಳಲ್ಲಿ ಅವ್ರು ಏನು 5-6 ಗ್ಯಾರಂಟಿಗಳೇನು ಕೊಟ್ಟಿದ್ದಾರೋ ಮುಂದಿನ ಲೋಕಸಭಾ ಚುನಾವಣೆಗಳಲ್ಲಿ ಅವರು ಮನೆಗೆ ಹೋಗೋದು ಕೂಡ ಗ್ಯಾರಂಟಿ ಆಗುತ್ತೆ ಅನ್ನೋಂಥದ್ದು ಕೂಡ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ದೇಶದಲ್ಲಿದ್ದಂಥ ಜನರು ಕೂಡ ನರೇಂದ್ರ ಮೋದಿಜಿ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಕರ್ನಾಟಕದಲ್ಲಿದ್ದಂಥ ಜನರು ಕೂಡ ಇವತ್ತು ಪುನಃ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಆಗಬೇಕನ್ನೋಂಥ ವಿಶ್ವಾಸದಿಂದ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿತೀವಿ ಅನ್ನೋಂಥ ವಿಶ್ವಾಸ ನಂಬಿಕೆ ನಮ್ಮೆಲ್ಲರಲ್ಲಿ ಕೂಡ ಇದೆ. ಬಹುಶಃ ಮುಂಚೆಯಿಂದ ಕೂಡ ಅವರೇನು ಕನ್ನಡ ಬೋರ್ಡುಗಳನ್ನು ಇಂಗ್ಲೀಷ್ ಬೋರ್ಡುಗಳನ್ನು ತೆಗಿಬೇಕಂತ ಹೇಳ್ತಾ ಇಲ್ಲ. ನೀವು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಯಮಗಳಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಏನು ಬೋರ್ಡುಗಳು ಹಾಕಿದ್ರು ಸ್ವಲ್ಪ ಜಾಸ್ತಿ ಮಟ್ಟಿಗೆ ನಮ್ಮ ಕನ್ನಡವನ್ನು ಕಾಣುವಂಥ ರೀತಿಯಲ್ಲಿ ಮಾಡ್ರಿ ಅಂತೇಳಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಮುಂಚೆಯಿಂದ ಕೂಡ ಮಾಡ್ಕೊಂಬಂದ್ರೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಭಾಳಷ್ಟು ಮಂದಿ ಇಂಗ್ಲೀಷಲ್ಲಿ ದೊಡ್ಡ ಬೋರ್ಡುಗಳು ಹಾಕಿ ಕನ್ನಡದಲ್ಲಿ ಸಣ್ಣದಾಗಿ ನೋಡುತ್ತಿರ್ತಾರೆ. ಹಂಗಾಗಿ ಇಂಗ್ಲೀಷ್ ಎಷ್ಟಿದೆಯೋ ಅದಷ್ಟು ತಕ್ಕಂಗೆ ಕನ್ನಡ ಬೋರ್ಡ್ಗಳು ಹಾಕ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೋವಿಡ್ ವಿಚಾರದಲ್ಲಿ ಯತ್ನಾಳ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕೂಡ ಅದೇ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿದ್ದರು. ಕೋವಿಡ್ ಸಂದರ್ಭದಲ್ಲಿ ಮಾಸ್ಕ್ ಖರೀದಿಯಲ್ಲಿ 40,000 ಕೋಟಿ ಹಗರಣ ಆಗಿದೆ ಅಂತ ನೋಡ್ರಿ, ಬಹುಶಃ ಒಂದು ಕಡೆ ಈ ಕೋವಿಡ್ ಅನ್ನೋಂಥ ಮಹಾಮಾರಿ ಏನಿದೆನೋ ಬಹುಶಃ ಎಲ್ಲೋ ಒಂದು ಕಡೆ ಚೈನಾ ದೇಶದಿಂದ ಬಂದಿರುವಂಥ ಈ ಕಾಯಿಲೆ, ಈ ಕೋವಿಡ್ ನಮಗೆ ಭಾರತ ದೇಶಕ್ಕೆ ಕರ್ನಾಟಕಕ್ಕೆ ಅವತ್ತು ಇಲ್ಲಿ ಕೋವಿಡ್ ಬಂದಂಥ ಟೈಮಲ್ಲಿ ಅವತ್ತು ನಮಗೆ ಇದ್ರ ಬಗ್ಗೆ ಒಂದು ರೀತಿ ನಮಗೆ ಜ್ಞಾನ ಇದ್ದಿಲ್ಲ, ನಮಗೆ ಅರಿವು ಇದ್ದಿಲ್ಲ. ಇಂಥ ಕೋವಿಡ್ ಅನ್ನೋಂಥ ಕಾಯಿಲೆ ಬರುತ್ತೆ, ಆ ಕಾಯಿಲೆದಿಂದ ಆ ಸಾಂಕ್ರಾಮಿಕ ರೋಗದಿಂದ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಯಾರು ತಿಳ್ಕೊಂಡಿದ್ದಿಲ್ಲ. ಆಗಿನ ಸಂದರ್ಭದಲ್ಲಿ ಹೊಸದಾದಂಥ ಟೈಮಲ್ಲಿ ನಮಗೆ ಅವತ್ತು ಸರ್ಕಾರ ನಮಗೆ ಭಾಳಷ್ಟು ಜವಾಬ್ದಾರಿಯನ್ನು ತಗೋಬೇಕಾಯಿತು. ಜವಾಬ್ದಾರಿಯನ್ನು ತೊಗೊಂಡಂಥ ಟೈಮಲ್ಲಿ ಆವತ್ತಿನ ಸಂದರ್ಭದಲ್ಲಿ ಇಷ್ಟೇ ತಿಳ್ಕೊಂಡಿದ್ದಿಷ್ಟೇ. ಅವತ್ತು ನಾವು ಕೋವಿಡಿನ ಮಂತ್ರಿಗಳಾಗಿ, ಅಂದರೆ ಕೋವಿಡಿನ ಮಂತ್ರಿಗಳಲ್ಲ, ಇವತ್ತು ಅವತ್ತಿನ ಆರೋಗ್ಯ ಮಂತ್ರಿಗಳಾಗಿ ಸುಧಾಕರ್ ಆಗಿರ್ಬೋದು, ನಾನಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲ ಶಾಸಕರು ಸೇರಿ ಒಟ್ಟಾರೆಯಾಗಿ ಅವತ್ತು ಇಡೀ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅವತ್ತು ಸಾಕಷ್ಟು ಏನನ್ನು ತರಿಸ್ಬೇಕಾದ್ರೆ ಚೈನಾದಿಂದ ತರಿಸ್ಬೇಕಾಯಿತು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಈ ಭಾರತದಲ್ಲಿ ಅವತ್ತು ಉತ್ಪನ್ನ ಆಗ್ತಿದ್ದಿಲ್ಲ. ಇನ್ಕ್ಲೂಡಿಂಗ್ ಕೋವ್ಯಾಕ್ಸಿನ್ ಆಗಿರ್ಬೋದು, ಕೋವಿಶೀಲ್ಡ್ ಆಗಿರ್ಬೋದು, ಇವೆಲ್ಲ ವ್ಯಾಕ್ಸಿನ್ಗಳು ಕೂಡ ಅವತ್ತು ಬೇರೆ ದೇಶದಿಂದ ತರಬೇಕಾಯಿತು. ನಂತರ ಬರ್ತಾ ಕೂಡ ಎಲ್ಲ ಕೂಡ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ನಮಗೆಲ್ಲ ಕೂಡ ಸಿಕ್ಕಿರೋ ಕಾರಣ ಆದಷ್ಟು ಅವತ್ತಿನ ತುಟ್ಟಿ ಜಾಸ್ತಿ ಇತ್ತು, ಅವು ಮತ್ತೆ ಬರ್ತಾ ಕಡಿಮೆ ಆಯಿತು. ಹಂಗಾಗಿ ನನಗೆ ಗೊತ್ತಿರೋ ಪ್ರಕಾರ ಅವ್ಯವಹಾರ ಆಗೋದು ಸಾಧ್ಯನೇ ಇಲ್ಲ. ಬಹುಶಃ ಯಾರೇ ಕೆಲಸ ಮಾಡಿದ್ರು ಕೂಡ ಜನರ ಬದುಕು ಅವನ ಪ್ರಾಣವನ್ನು ಉಳಿಸ್ಬೇಕಂತೇಳಿ ಕೆಲಸ ಮಾಡಿದಾಗಲಿ ಅದರಲ್ಲಿ ಅವ್ಯವಹಾರ ಆಗಂಥ ಪ್ರಶ್ನೆ ಇಲ್ಲ ಅಂತ ಮಾತನ್ನು ಹೇಳಬೇಕಾಗುತ್ತೆ. ಅಲ್ಲ, ನಾನು ಇಷ್ಟೇ, ಯಾಕಂದರೆ ಬಹುಶಃ ಯತ್ನಾಳವರು ಕೂಡ ನಮ್ಮ ಹಿರಿಯ ನಾಯಕರಿದ್ದಾರೆ. ಅವ್ರಿಗೂ ಕೂಡ ಪಾಪ ಕಳೆದ ನಮ್ಮ ಯಡಿಯೂರಪ್ಪರ ಸರ್ಕಾರದಲ್ಲಿ ಅವರು ಕೂಡ ಶಾಸಕರಾಗಿ ಕೆಲಸ ಮಾಡ್ತಾಯಿದ್ರು. ಹಂಗಾಗಿ ಯಾವುದೇ ಖರೀದಿ ಮಾಡಬೇಕಂದ್ರೆ ಅದು ಟಾಸ್ಕ್ ಫೋರ್ಸ್ ಇರ್ತಾ ಇತ್ತು. ಒಬ್ಬರೇ ಏನು ಖರೀದಿ ಮಾಡೋಕ್ಕಾಗಲ್ಲ. ಒಂದು 5 ಕೋಟಿ ರೂಪಾಯಿ ಮೇಲೆ ಅಂದ್ರೆ ಮತ್ತೆ ಪುನಃ ಟಾಸ್ಕ್ ಫೋರ್ಸಿಂದನೇ ಅಪ್ರೂವ್ ತೊಗೊಂಡು ಮಾಡಬೇಕಾಯ್ತು. ಬಹುಶಃ ಅವ್ರಿಗೆ ಏನೋ ನಮ್ಮ ಮಾಹಿತಿ ಕೊರತೆ ಇರ್ಬೋದಾಗಲಿ. ಖಂಡಿತವಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ₹1 ಕೂಡ ಅವ್ಯವಹಾರ ಆಗಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.